ಸರ್, ಇವತ್ತು ಕಡಿಮೆ ರೇಟ್ ಅಂತ ಹೇಳಿ ಬ್ರೋಕರ್ಗಳಿಂದ ಹೋಗಿ ನೀವು ಕಡಿಮೆ ಕ್ವಾಲಿಟಿ ಇರುವಂತ ಫೆನ್ಸಿಂಗ್ನೇ ಹಾಸ್ಕೊಳ್ತಾ ಇದ್ದೀರಾ ಸರ್. ಇವತ್ತು ನೀವು ಫೆನ್ಸಿಂಗ್ ಅಲ್ಲಿ ನಿಮ್ಮ ಜಮೀನ್ಗೆ ಟಾಟಾ ಹಾಕ್ತೀನಿ ಅಂತಿದ್ದೀರಾ ಸರ್. ನಿಜವಾಗ್ಲೂ ನಿಮ್ಮ ಜಮೀನಲ್ಲಿ ಟಾಟಾ ಇದೆಯಾ ಸರ್? ಮೀಟ್ರಿಗೂ ಕೂಡ ಟಾಟಾ ಅಂತ ನೇಮ್ ಇರ್ಬೇಕು ಸರ್. ಅದು ಟಾಟಾ ಮೆಶ್. ಇವತ್ತು ಟಾಟಾ ಮೆಶ್ ಅಂತ ಹೇಳಿ ಎಷ್ಟೋ ಜನಕ್ಕೆ ಯಾಮಾರಿಸ್ತಾ ಬಂದಿದ್ದಾರೆ ಸರ್. ಯಾರೋ ಒಬ್ರು ಬರ್ತೀರ 10 ವರ್ಷ ಸರ್ವಿಸ್ ಸರ್, ನಂದು 25 ವರ್ಷ ಸರ್ವಿಸ್ ಸರ್, ನಂದು 50 ವರ್ಷ ಫ್ರೀ ಸರ್ವಿಸ್ ಅಂತ ಹೇಳ್ತಾರೆ. ನಾಳೆ ದಿನ ಫೋನ್ ಮಾಡ್ತು ಅಂದ್ರೆ ಆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಸರ್. ನೀವೇ ಕೈ ತುಂಬ ದುಡ್ಡು ಕೊಟ್ಟು ನೀವೇ ಟೋಪಿ ಹಾಸ್ಕೊಂತ ಇದ್ದೀರಾ ಸರ್. ಇವಾಗ ಐಶ್ವರ್ಯ ಫೆನ್ಸಿಂಗ್ ಕೆಲಸ ಯಾವ ತರ ಇದೆ ಅಂತ ತೋರಿಸಿದ ಮೊನ್ನೆ ನೋಡಿ. ಕ್ವಾಲಿಟಿಲಿ ಟಾಟಾ ಮೆಶ್ ಹಾಕಿದ್ದಾರೆ, ಮತ್ತೆ ಇದು ಭೂಮಿಗೆ ಅಟ್ಯಾಚ್ ಮಾಡಿದೀವಿ ಸರ್. ಭೂಮಿಗೆ ಅಟ್ಯಾಚ್ ಮಾಡಿದ್ರೆ ಯಾವುದೇ ರೀತಿ ಮೆಶ್ ಇದು ಹಾಳಾಗಲ್ಲ ಸರ್. ಇವತ್ತು ಕಡಿಮೆ ಬೆಲೆಗೆ ಟಾಟಾ ಮುಳ್ತಂತಿ ಹಾಕ್ತಿದ್ದೀನಿ, ಟಾಟಾ ಮೆಶ್ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಕಡಿಮೆ ಬೆಲೆಗೆ ಟಾಟಾ ಮುಳ್ತಂತಿ ಹಾಕ್ತಿದ್ದಾರಾ ಸರ್? ಖಂಡಿತ ಆಗ್ಲಿಲ್ಲ. ಬನ್ನಿ ನಾನು ತೋರಿಸ್ಕೊಡ್ತೀನಿ ಟಾಟಾ ಯಾವ ತರ ಇರುತ್ತೆ, ಟಾಟಾ ಎಷ್ಟು ಕ್ವಾಲಿಟಿ ಇರುತ್ತೆ, ಟಾಟಾ ಯಾವ ತರ ಬರುತ್ತೆ ಅಂತ 100% ನಾನು ಇವತ್ತೆಲ್ಲ ನಿಜನ ಬಿಚ್ಚಿಡ್ತಾ ಇದ್ದೀನಿ. ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಎಲ್ರಿಗೂ ನಮಸ್ಕಾರ. ಐಶ್ವರ್ಯ ಫೆನ್ಸಿಂಗ್ ಇಂದ ಮಧುಸೂದನ್ ಮಾತಾಡ್ತಾ ಇದ್ದೀನಿ. ನನ್ನ ಪರಿಚಯ ನಿಮಗೆ ಅಷ್ಟೊಂದೇನು ಬೇಕಾಗಿಲ್ಲ ಅನ್ಕೊಳ್ತೀನಿ, ಯಾಕೆಂದ್ರೆ ಸಾಕಷ್ಟು ವಿಡಿಯೋದಲ್ಲಿ ನನ್ನನ್ನು ನೋಡಿರ್ತಾರೆ ನೀವು. ಇವತ್ತು ಐಶ್ವರ್ಯ ಫೆನ್ಸಿಂಗ್ ಶುರುವಾಗಿ 20 ವರ್ಷ ಆಗಿದೆ. ಈ 20 ವರ್ಷದಲ್ಲಿ ಹಲವಾರು ಕಡೆ ಫೆನ್ಸಿಂಗ್ ನ ಮಾಡ್ಕೊಂಡ್ ಬಂದಿದೀವಿ, ಬಟ್ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ತಗೊಂಡಿಲ್ಲ ಸರ್. ಈ ಒಂದು ಸಂದರ್ಭದಲ್ಲಿ ನಮ್ಮ ಐಶ್ವರ್ಯ ಫೆನ್ಸಿಂಗ್ ಕಂಪನಿ ಕಡೆಯಿಂದ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಬಗ್ಗೆ ಒಂದು ಬಂಪರ್ ಆಫರ್ ನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಸರ್. ಸರ್, ಐಶ್ವರ್ಯ ಫೆನ್ಸಿಂಗ್ ಅನ್ನೋದೇ ಕ್ವಾಲಿಟಿಗೆ ನಂಬರ್ 1 ಅಂತ ಹೇಳ್ತಾರೆ ಸರ್. ಯಾಕಂದ್ರೆ ಇದು ನಾವು ಬ್ರೋಕರ್ ಕೆಲಸ ಮಾಡ್ತಿಲ್ಲ ಸರ್, ಇದು ಕಂಪನಿ ಕೆಲಸ ಸರ್. ಕಂಪನಿ ಕೆಲಸ ಅಂದ್ರೆ ಯಾವ ತರ ಐತೆ ನಿಮಗೆ ತೋರಿಸ್ತೀನಿ ಬನ್ನಿ. ಇದು 7 ಅಡಿ ಕಂಬ ಸರ್. ಇದು 7 ಅಡಿ ಕಂಬ, 6 ಇಂಚ್ ಅಗಲ ಇದೆ, 4 ಇಂಚ್ ದಪ್ಪ ಬರುತ್ತೆ. ತಾಳಿಂದ ತುದಿಯವರು ಒಂದೇ ಫಿನಿಶಿಂಗ್ ಇದೆ. ಎಲ್ಲ ಕಂಬಗಳು ಸರ್, ಪ್ರತಿ ಒಂದು ಕಂಬಗಳು, ಒಂದು ಕಂಬ ಇನ್ನೊಂದು ಕಂಬ ಡಿಫ್ರೆನ್ಸೇ ಗೊತ್ತಾಗಲ್ಲ. ಎಲ್ಲ ಸೇಮು ಸಿಮೆಂಟ್ ಕಂಬದ ರೀತಿ ಒಂದೇ ರೀತಿ ಕಂಬಗಳಿರುತ್ತೆ ಸರ್. ಆಮೇಲೆ ನಿಮಗೆ ಟಾಟಾ ಮೆಶ್ ಅಂತ ಹೇಳ್ತಾರೆ. ಖಂಡಿತವಾಗೂ ನಿಮಗೆ ಟಾಟಾ ಮೆಶ್ ಆಗ್ತಾ ಇಲ್ಲ ಸರ್. ಟಾಟಾ ಮೆಶ್ ಅಂದರೆ ಈ ಥರ ಬ್ಲೂ ಬರುತ್ತೆ ಸರ್. ಮೀಟ್ರಿಗೂ ಕೂಡ ಟಾಟಾ ಅಂತ ನೇಮ್ ಇರ್ಬೇಕು ಸರ್. ಅದು ಟಾಟಾ ಮೆಶ್. ಇವತ್ತು ಟಾಟಾ ಮೆಶ್ ಅಂತ ಹೇಳಿ ಎಷ್ಟೋ ಜನಕ್ಕೆ ಯಾಮಾರಿಸ್ತಾ ಬಂದಿದ್ದಾರೆ ಸರ್. ಮುಂದಕ್ಕೂ ಯಾಮಾರಬಾರ್ದು ಅಂದರೆ ನೀವು ಐಶ್ವರ್ಯ ಫೆನ್ಸಿಂಗ್ ಒಂದ್ಸತಿ ಕರೆ ಮಾಡಿ ಫುಲ್ಲು ಮಾಹಿತಿ ತಿಳ್ಕೊಂಡು ಆಮೇಲೆ ನೀವು ಬೇರೆ ಕಡೆ ಫೆನ್ಸಿಂಗ್ ಹಾಕ್ಸ್ಕೊಳ್ಳಿ ಸರ್. ಯಾಕೆಂದರೆ ನಾವು ನಿಜಾಯಿತಿಗೆ ಇನ್ನೊಂದು ಹೆಸರೇ ಐಶ್ವರ್ಯ ಫೆನ್ಸಿಂಗು ಸರ್. ಇದು ಸರ್, ಈಗ ಗ್ಯಾಪ್ ಎಷ್ಟು ಅಡಿ ಗ್ಯಾಪ್ ಕೊಟ್ಟು ಹಾಕ್ತೀರಾ ನೀವು? ಸರ್, ಇದು ಕಂಬದಿಂದ ಕಂಬಕ್ಕೆ 6 ಅಡಿ ಗ್ಯಾಪ್ ಇದೆ. ಯಾಕೆಂದರೆ 7 ಅಡಿ 8 ಅಡಿ ಈ ಥರ ಕೊಡ್ತು ಅಂದರೆ ಚೈನ್ ಲಿಂಕ್ ಮೆಶು ಟೈಟ್ ಬರಲ್ಲ ಸರ್. ಇನ್ನು ಕೆಲಸ ಮಾಡ್ತಿದ್ದಾರೆ ನೋಡ್ಬೋದು. 6 ಅಡಿ ಅಂತ ಇರಬೇಕಾದ್ರೆ ಟೈಟ್ ಇರುತ್ತೆ ಸರ್ ಮೆಶು. ಚೈನ್ ಲಿಂಕ್ ಮೆಶು ಟೈಟ್ ಇರುತ್ತೆ. ನೀವು 7 ಅಡಿ 8 ಅಡಿ ಕೊಟ್ಟರೆ ಆರಾಮಾಗಿ ಫುಲ್ಲು ಲೂಸ್ ಬಂದ್ಬಿಡುತ್ತೆ. ಆಗ ನಿಮಗೆ ಯಾವುದೇ ರೀತಿ ಫಿಟ್ನೆಸ್ ಇರಲ್ಲ. ಅದರೊಂದು ಕುರಿನೋ ಜೋರಾಗಿ ಗುದ್ದಿದ್ರೆ ಆರಾಮಾಗಿ ಅದು ಮುರಿದೋಗೋ ಚಾನ್ಸಸ್ ಇರುತ್ತೆ ಸರ್. ಈಗ ಸಾಕಷ್ಟು ಜನ ಫೆನ್ಸಿಂಗ್ ಕೆಲಸ ಮಾಡಿಸ್ಕೊಂಡಿರ್ತಾರೆ, ಆದರೆ ಕೆಲವೇ ದಿನಗಳಲ್ಲಿ ಕಂಬಗಳಾಗಿರ್ಬೋದು, ಮುಳ್ತಂತಿ ಆಗಿರ್ಬೋದು ಎಲ್ಲ ಕೂಡ ಬಿದ್ದೋಗ್ತಾ ಇದಾವೆ. ಸೊ ಏನು ಕಾರಣ ಇರ್ಬೋದು ಸರ್? ಸರ್, ನೀವು ಬ್ರೋಕರ್ಗಳ ಹತ್ರ ವರ್ಕ್ ಮಾಡಿಸ್ಕೊಂಡಿರ್ತೀರಾ ಅಂದರೆ ಅವರು 100% ಟಾಟಾ ಯೂಸ್ ಮಾಡಿರಲ್ಲ, ಮತ್ತು ಒಳ್ಳೆ ಕಲ್ಲಂತೂ ಯೂಸೇ ಮಾಡೇ ಇರಲ್ಲ ಸರ್. ಈಗ ನಾವು ಐಶ್ವರ್ಯ ಫೆನ್ಸಿಂಗ್ ಕೆಲಸ ಮಾಡಿಸ್ಕೊಳ್ತು ಅಂದರೆ ಯಾವುದೇ ಕಾರಣಕ್ಕೂ ಆ ಥರ ಕಂಪ್ಲೇಂಟ್ಸ್ ಬಂದಿದ್ದು ಇದುವರೆಗೂ ಇಲ್ಲ ಸರ್. ಯಾಕಂದರೆ ನಾವು ಯೂಸ್ ಮಾಡ್ತಿರೋ 100 GSM ಇರುವಂಥ ಟಾಟಾ ತಂತಿಗಳು. ಮತ್ತು ಇದೆಲ್ಲ ಕೋಲಾರದಿಂದ ನೋಡ್ಬೋದು ಕಂಬಗಳು, ನೀವು ಯಾವ ಸೈಜ್ ಇದೆ, ಯಾವ ಥರ ಕ್ವಾಲಿಟಿ ಇದೆ ಅಂತ. ಕಂಪನಿ ಕಡೆಯಿಂದ ಒಬ್ಬರು ಬಂಡೆ ಹತ್ರ ಹೋಗಿ ಕಲ್ಲನ್ನ ಆಯ್ಕೊಂಡು ತುಂಬಿಸ್ಕೊ ಬರ್ತಾರೆ. ಯಾಕೆಂದರೆ ಇವತ್ತು ನೀವು ದುಡ್ಡು ಕೊಡ್ತಾ ಇರೋದು ಇವತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ ಸರ್, ಬಟ್ ಕೆಲಸ ಮಾಡಿದ್ದಂಥ ಐಶ್ವರ್ಯ ಫೆನ್ಸಿಂಗ್ ಒಂದು ನೇಮ್ ಇದ್ದರೆ ಅಷ್ಟು ಸಾಕು ಸರ್. ಇದು ಸರ್, ಇವತ್ತು ಎಲ್ಲ ನಾನು ಮುಳ್ತಂತಿ ಕೆಲಸ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಸಾಕಷ್ಟು ಜನ ಸಿಗ್ತಾರೆ. ಅವ್ರಿಗೆ ಕೆಲಸದ ಐಡಿಯಾನೇ ಇರಲ್ಲ ಸರ್. ನಾವೆಲ್ಲ ಮೂಲೆಗಳಿಗೂ ಈ ಥರ ಜೋಡಿ ಕಂಬನ ಕೊಡ್ತಾ ಇದ್ದೀವಿ. ಜೋಡಿ ಕಂಬ ಕೊಡೋದ್ರಿಂದ ಅಕಸ್ಮಾತಾಗಿ ಒಂದಲ್ಲ ಒಂದಿನ ಒಂದು ಕಂಬ ಕಟ್ಟಾಯಿತು ಅಂದರೆ ಇನ್ನೊಂದು ಕಂಬ ಸೇಫ್ಟಿಗೆ ಇರಬೇಕು ಸರ್. ಇದಕ್ಕೆ ಅಂತಲೇ ಸಪೋರ್ಟಿಂಗ್ ಫೋಲು ಕೊಟ್ಟಿರ್ತೀವಿ. ಯಾಕಂದರೆ ಎಲ್ಲ ಮೆಸ್ಸು ಟೈಟಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ 10 ಕಂಬಕ್ಕೆ 2 ಕಂಬ ಸಪೋರ್ಟಿಂಗ್ ಕಂಬನೂ ಕೊಡ್ತೀವಿ ಸರ್. ಆ ಸಪೋರ್ಟಿಂಗ್ ಕಂಬ ಕೊಡೋದ್ರಿಂದ ಈ ಮೆಶ್ ತೂಕ ಏನಿರುತ್ತೆ ಎಲ್ಲ ಸಪೋರ್ಟಿಂಗ್ ಫೋಲ್ ಮೇಲೆ ಇರುತ್ತೆ ಸರ್. ಇದು ಸರ್, ಇವಾಗ ಐಶ್ವರ್ಯ ಫೆನ್ಸಿಂಗ್ ಕೆಲಸ ಯಾವ ಥರ ಇದೆ ಅಂತ ತೋರಿಸಿದ ಮೊನ್ನೆ ನೋಡಿ. ಕ್ವಾಲಿಟಿಲಿ ಟಾಟಾ ಮೆಶ್ ಹಾಕಿದ್ದಾರೆ, ಮತ್ತು ಇದು ಭೂಮಿಗೆ ಅಟ್ಯಾಚ್ ಮಾಡಿದ್ದೀವಿ ಸರ್. ಭೂಮಿಗೆ ಅಟ್ಯಾಚ್ ಮಾಡಿದ್ರೆ ಯಾವುದೇ ರೀತಿ ಮೆಶ್ ಇದು ಹಾಳಾಗಲ್ಲ. ಯಾಕಂದರೆ 100 GSM ಇರುತ್ತೆ. ಈ ಥರ ಭೂಮಿಗೆ ಅಟ್ಯಾಚ್ ಮಾಡೋದ್ರಿಂದ ಯಾವುದೇ ಸಣ್ಣ ಪುಟ್ಟ ಪ್ರಾಣಿ ಅಂದರೆ ಮುಳ್ಳಂದಿಗಳು, ಯಾವುದೇ ಬೆಳೆ ನಾಶ ಮಾಡುವಂಥ ಮುಳ್ಳಂದಿ ಆಗ್ಬೋದು, ಈ ಥರ ಮುಂಗುಸಿಗಳು, ಈ ಥರ ಯಾವುದೇ ಸಣ್ಣ ಪುಟ್ಟ ಪ್ರಾಣಿಗಳು ಕೂಡ ಒಳಗಡೆ ಬರಲ್ಲ ಸರ್. ರೈತರಿಗೆ ಇದು ತುಂಬ ಉಪಯೋಗ ಆಗುತ್ತೆ ಸರ್ ಈ ಥರ ಚೈನ್ ಲಿಂಕ್ ಮೆಶ್ ಹಾಕ್ಸ್ಕೊಂಡ್ರೆ. ಸರ್, ಇವತ್ತು ಟಾಟಾ ಮುಳ್ತಂತೇಳಿ ವೈಟ್ದು ಯಾವುದ್ಯಾವುದೋ ಕಲರ್ದು ಹಾಕ್ತಾರೆ. ಟಾಟಾ ಬರೋದೇ ಬ್ಲೂ ಐಶಲ್ಲಿ. ಟಾಟಾ ಐಶ್ ಅನ್ನೋದು ಈ ಬ್ಲೂ ಐಶಲ್ಲಿ ಮಾತ್ರ ಬರುತ್ತೆ. ನೋಡ್ಬೋದು, ಈ ಥರ ಬ್ಲೂ ಐಶಲ್ಲಿ ಇದ್ದರೆ ಮಾತ್ರ ಟಾಟಾ ಅಂತ. ಬಾಯ್ಬಿಟ್ಟು ಕೇಳಿ, ಯಾಕಂದರೆ ನೀವು ದುಡ್ಡು ಕೊಡ್ತಾ ಇರೋದು ಬಾಯ್ಬಿಟ್ಟು ಕೇಳಿ ಈ ಥರ ಬ್ಲೂ ಐಶ್ನೇ ಹಾಕ್ಸ್ಕೊಳ್ಳಿ ಸರ್. ನಮ್ಮ ಐಶ್ವರ್ಯ ಫೆನ್ಸಿಂಗ್ ಕಡೆಯಿಂದ ಈ ಟಾಟಾ ಮುಳ್ತಂತಿನೇ ಹಾಕೋದು ನೋಡಿ. ಕೆಲವರಿಗೆ ಗೊತ್ತಿರಲ್ಲ ಟಾಟಾ ಯಾವ ಥರ ಇರುತ್ತೆ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಟಾಟಾ ಮುಳ್ತಂತಿ
ಈ ಥರ ಬ್ಲೂ ಕಲರೇ ಬರುತ್ತೆ. ನಾವು ಡೂಲರ್ ಸ್ಟ್ರಾಂಗ್ ಮಾತ್ರ ವೈಟ್ ಕಲರ್ ಬರುತ್ತೆ. ಈ ಥರ ಟಾಟಾಗಳೆಲ್ಲ ಬ್ಲೂ ಐಶಲ್ಲೇ ಇರುತ್ತೆ. ದಯವಿಟ್ಟು ವಿಚಾರಿಸಿ ತಗೊಳ್ಳಿ ಸರ್. ಐಶ್ವರ್ಯ ಫೆನ್ಸಿಂಗ್ ನಲ್ಲಿ ಯಾವ ತರ ಕೆಲಸ ಮಾಡ್ಕೊಡ್ತೀರಾ ಸರ್, ಐಶ್ವರ್ಯ ಫೆನ್ಸಿಂಗ್ ಕಂಪನಿಯಲ್ಲಿ 4 ಥರ ಫೆನ್ಸಿಂಗ್ ಇದೆ ಸರ್. ಇದು ನೀವು ನೋಡ್ತಿರ್ಬೋದು, ಇದು ಚೈನ್ ಲಿಂಕ್ ಮೆಶ್ ಫೆನ್ಸಿಂಗ್ ಅಂತ ಕರಿತೀವಿ ಸರ್. ಇದು ಹಾಸ್ಕೊಂಡ್ರೆ ಅಂದರೆ ಬೆಳೆ ಮೇಲೆ ಡಿಫೆಂಡು ಸರ್. ನೀವು ಒಳಗಡೆ ಯಾವ್ದು ಬೆಳೆ ಹಾಸ್ಕೋತಿದ್ರೆ ಅದ್ರ ಮೇಲೆ ಫೆನ್ಸಿಂಗ್ ಹಾಸ್ಕೊಳ್ಳಿ. ಇದು ತುಂಬ ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೂ ಇದು ಒಂದು ಉತ್ತಮ ಸರ್. ಇನ್ನೊಂದು ಮುಳ್ತಂತಿ ಫೆನ್ಸಿಂಗ್ ಅಂತ ಬರುತ್ತೆ ಸರ್. ನಿಮ್ಮ ಚೀಪ್ ರೇಟಾಗಿ ಒಂದು ಮುಳ್ತಂತಿ ಫೆನ್ಸಿಂಗ್ ಸಿಗುತ್ತೆ. ಅದು 6 ಲೈನ್ ಬಾರ್ಬರ್ಡ್ ವೈರ್ ಬರುತ್ತೆ ನಿಮಗೆ, 7 ಅಡಿ ಕಂಬ, 6 ಲೈನ್ ಬಾರ್ಬರ್ಡ್, ಇದೊಂದು ಪ್ಯಾಕೇಜ್ ಬರುತ್ತೆ ಸರ್. ಮತ್ತು ಇನ್ನೊಂದು ನಾಟೆಡ್ ಫೆನ್ಸಿಂಗ್ ಅಂತ ಬರುತ್ತೆ ಸರ್. 4 ಬಾಕ್ಸ್ ಟೈಪಲ್ಲಿ ಬರುತ್ತೆ. ಆ ನಾಟೆಡ್ ಫೆನ್ಸಿಂಗ್ ಕೂಡ ಚೆನ್ನಾಗಿದೆ ಸರ್. ಈಗ ನಮ್ಮ ಹತ್ರ ಜಾಸ್ತಿ ಮೂವಿಂಗ್ ಇರೋದು ಚೈನ್ ಲಿಂಕು ಮತ್ತು ಮುಳ್ತಂತಿ ಫೆನ್ಸಿಂಗ್ ಸರ್. ಗ್ಯಾರಂಟಿ ವ್ಯಾರಂಟಿ ಸರ್ವಿಸ್ ಅಲ್ಲಿ ಯಾವ ತರ ಇರುತ್ತೆ ಸರ್, ಐಶ್ವರ್ಯ ಫೆನ್ಸಿಂಗ್ ಇಂದ ನಿಮಗೆ 10 ವರ್ಷ ಫ್ರೀ ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ ಸರ್. ಸರ್ವಿಸ್ ಅಂದರೆ ಜಸ್ಟ್ ಬರೀ ಮಾತಲ್ಲ, ಸರ್ವಿಸ್ ಬಿಲ್ ಜೊತೆಗೆ ನಿಮಗೆ ಕೊಡ್ತಾ ಇದ್ದಾರೆ. ಈಗ ಯಾರೋ ಒಬ್ರು ಬರ್ತೀರಾ, 10 ವರ್ಷ ಸರ್ವಿಸಾ, ನಂದು 25 ವರ್ಷ ಸರ್ವಿಸಾ, ನಂದು 50 ವರ್ಷ ಫ್ರೀ ಸರ್ವಿಸ್ ಅಂತ ಹೇಳ್ತಾರೆ. ನಾಳೆ ದಿನ ಫೋನ್ ಮಾಡ್ತು ಅಂದರೆ ಆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಅದಕ್ಕೋಸ್ಕರ ಅವ್ರು ಬಿಲ್ ಸರ್, ನಾವು ಕಂಪ್ನಿ ಕಡೆ ಐಶ್ವರ್ಯ ಫೆನ್ಸಿಂಗ್ ಕಂಪನಿ ಕಡೆಯಿಂದ ನಿಮ್ಗೊಂದು ಬಿಲ್ ಕೊಡ್ತಿದ್ದಾರೆ ಸರ್. ಅದರಲ್ಲೇ ಮೆನ್ಷನ್ ಆಗಿರುತ್ತೆ 10 ವರ್ಷ ಫ್ರೀ ಸರ್ವಿಸ್ ಅಂತ ಸರ್. ಒಂದು ಆಫರ್ ಇದೆ ಅಂತ ತಿಳಿಸ್ಕೊಟ್ರಿ, ಏನ್ ಸರ್ ಆಫರು ಸರ್, ಇವತ್ತು ಕಡಿಮೆ ಬೆಲೆಗೆ ಫೆನ್ಸಿಂಗ್ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಬೆಲೆ ಸಿಗುತ್ತೆ ಅಂತ ಬ್ರೋಕರ್ಗಳಿಂದ ಹೋಗ್ಬೇಡಿ. ಯಾಕೆಂದರೆ ಇವತ್ತು ಐಶ್ವರ್ಯ ಫೆನ್ಸಿಂಗ್ ಅನ್ನೋದು 20 ವರ್ಷ ಆ್ಯನಿವರ್ಸರಿ ಪ್ರಯುಕ್ತ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿಲಿ ಒಂದು ಸೂಪರ್ ಆಫರ್ನ ಕೊಡ್ತಾ ಇದ್ದಾರೆ. ದಯವಿಟ್ಟು ಕಾಲ್ ಮಾಡಿ, ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸರ್. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಜಸ್ಟ್ ಒಂದು ಕಾಲ್ ಮಾಡಿ, ನಾವೇ ನಿಮ್ಮ ಜಮೀನ್ ಹತ್ರ ಬಂದು ಅಳತೆ ಮಾಡಿ ನಿಮಗೊಂದು ಕೊಟೇಶನ್ ಕೊಡ್ತೀವಿ ಸರ್. ಕಂಬ ಎಷ್ಟು ಬೀಳುತ್ತೆ, ನಿಮ್ಗೆ ಎಷ್ಟು ಅಮೌಂಟ್ ಆಗುತ್ತೆ, ನಾವು ನೀವು ಮುಖಾಮುಖಿ ಭೇಟಿಯಾಗಿ ಆಮೇಲೆ ಇಂತಿಷ್ಟು ಅಡ್ವಾನ್ಸ್ ಅಂತ ಇಸ್ಕೊಳ್ತೀವಿ ಸರ್. ಒಟ್ಟಿನಲ್ಲಿ ನೀಟಾಗಿ ಕೆಲಸ ಮಾಡಿಕೊಡ್ತೀವಿ. ಬ್ರೋಕರ್ಗಳು ನಂಬಿ ಯಾವುದೇ ಕಾರಣಕ್ಕೂ ಮೋಸಕ್ಕೆ ಹೋಗಬೇಡಿ. ಫಸ್ಟ್ ಎಲ್ಲ ತಿಳ್ಕೊಂಡು ಆಮೇಲೆ ಒಬ್ರಿಗೆ ಅಡ್ವಾನ್ಸ್ ಕೊಡಿ ಸರ್.